Hello everyone, welcome to session 59. ನಾವು ಫೋರ್ತ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಆ ಫೋರ್ತ್ ಚಾಪ್ಟ್ರಲ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿತ್ತು. ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ನಾವು ಈ ಸೆಷನಲ್ಲಿ ನೋಡೋಣ. ಜರ್ನಲ್ ಎಂಟ್ರೀಸು ಯಾವುದಕ್ಕೆ? ಇಶ್ಯೂ ಮಾಡೋದಕ್ಕೆ, ಜೊತೆಗೆ ರಿಡೀಮ್ ಮಾಡೋದಕ್ಕೆ. ಡಿಬೆಂಚರ್ಸ್ನ ಇಶ್ಯೂ ಮಾಡೋದು, ಜೊತೆಗೆ ಡಿಬೆಂಚರ್ಸ್ನ ವಾಪಸ್ ರೀಪೇ ಮಾಡಬೇಕಾದ್ರೆ ಎಂಟ್ರೀಸ್ ಯಾವ್ಯಾವ ಥರ ಪಾಸ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಈ ಸೆಷನ್ ಮುಗಿದ ಮೇಲೆ ನಿಮಗೆ ಎಂಟ್ರೀಸ್ ಯಾವ ಥರ ಪೋಸ್ಟ್ ಮಾಡಬೇಕು ಅಂತ ಗೊತ್ತಾಗಿರುತ್ತೆ, ಅಡ್ಜಸ್ಟ್ಮೆಂಟ್ಸ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಗೊತ್ತಾಗಿರುತ್ತೆ. ನಿಮಗೆ ಟ್ರಾನ್ಸಾಕ್ಷನ್ಸು ರೆಕಾರ್ಡ್ ಮಾಡೋದೆಲ್ಲ ಒಂದು ಎಂಟ್ರೀಸ್ಗಳು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ಜರ್ನಲ್ ಎಂಟ್ರೀಸ್. ಈ ಜರ್ನಲ್ ಎಂಟ್ರೀಸಲ್ಲಿ ಐ ಆಮ್ ಜಸ್ಟ್ ಶೋಯಿಂಗ್ ಬೋತ್ ದ ಆಸ್ಪೆಕ್ಟ್ಸ್ ಟುಗೆದರ್. ಏನು ಅಂತಂದರೆ, ಒಂದು ಇಶ್ಯೂ ಟ್ರಾನ್ಸಾಕ್ಷನು, ಅದನ್ನು ರಿಡೀಮ್ ಮಾಡೋ ಟ್ರಾನ್ಸಾಕ್ಷನ್, ಎರಡೂ ನಾನು ಒಟ್ಟಿಗೆ ತೋರಿಸಿದ್ದೀನಿ ಇಲ್ಲಿ. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ ಪಾರ್ ಆ್ಯಂಡ್ ರೀಪೇಯಬಲ್ ಎಟ್ ಪಾರ್, 100 ರೂಪೀಸ್ ಡಿಬೆಂಚರ್ಸ್ ಇದೆ, ಅದನ್ನು ನೀವು 100 ರೂಪೀಸ್ಗೆ ಇಶ್ಯೂ ಮಾಡ್ತೀರಾ, ದುಡ್ಡು ಕಲೆಕ್ಟ್ ಮಾಡ್ಕೊಳ್ತೀರಾ. ಅದಾದಮೇಲೆ ವಾಪಸ್ ಕೊಡಬೇಕಾದ್ರೂ ಅದನ್ನು 100 ರೂಪೀಸ್ಗೆ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡ್ತೀರಾ. ಇಟ್ಸ್ ಅ ಸಿಂಪಲ್ ಟ್ರಾನ್ಸಾಕ್ಷನ್. ದುಡ್ಡು ತೊಗೊಂಡಿದ್ದೀರಾ, ದುಡ್ಡು ವಾಪಸ್ ಕೊಡ್ತಾ ಇದ್ದೀರಾ, ಇದರಲ್ಲಿ ಹೆಚ್ಚು ಕಮ್ಮಿ ಏನೂ ಮಾಡಿಲ್ಲ. ಫುಲ್ ದುಡ್ಡು ತೊಗೊಂಡಿದ್ದೀರಾ, ಫುಲ್ ದುಡ್ಡು ವಾಪಸ್ ಕೊಡ್ತಾ ಇದ್ದೀರಾ. ಎಂಟ್ರಿ ಏನು ಪಾಸ್ ಮಾಡಬೇಕು? ಬ್ಯಾಂಕ್ ಅಕೌಂಟ್ ಡೆಬಿಟ್, ದುಡ್ಡು ಕೊಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ಸ್ ಅಕೌಂಟ್. ಏನಕ್ಕೆ ಕೊಡ್ತಾ ಇದ್ದಾರೆ? ಡಿಬೆಂಚರ್ ರೂಪದಲ್ಲಿ ಬರ್ತಾ ಇದೆ ಇಶ್ಯೂ ಮಾಡಿರೋದ್ರಿಂದ, ಹಾಗಾಗಿ ಟು ಡಿಬೆಂಚರ್ ಅಕೌಂಟ್ ದುಡ್ಡು ಬಂದಿದೆ. ಇಟ್ ಈಸ್ ದ ಫಸ್ಟ್ ಎಂಟ್ರಿ. ಇನ್ನು ವಾಪಸ್ ಕೊಡಬೇಕಾದ್ರೆ ಈ ಎಂಟ್ರಿ ರಿವರ್ಸ್ ಆಗುತ್ತೆ. ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟು, ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೀರಾ ಡಿಬೆಂಚರ್ಸ್ ಅಕೌಂಟು. ಎಂಟ್ರಿ ಎಲ್ಲಿಂದ ಕೊಡ್ತಾ ಇದ್ದೀರಾ? ಬ್ಯಾಂಕ್ ಅಕೌಂಟಿಂದ ನೀವು ಬ್ಯಾಲೆನ್ಸ್ನ ಪೇ ಮಾಡ್ತಾ ಇದ್ದೀರಾ. ಇಟ್ಸ್ ಅ ಸಿಂಪಲ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಸಿಚುಯೇಷನ್ ನೋಡೋಣ. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ ಪ್ರೀಮಿಯಂ ಆ್ಯಂಡ್ ರೀಪೇಯಬಲ್ ಎಟ್ ಪಾರ್. ಸೊ ಫಸ್ಟ್ ಸಿಚುಯೇಷನಲ್ಲಿ 100 ತಂದ್ರಿ, 100 ಕೊಟ್ರಿ. ಈ ಸಿಚುಯೇಷನಲ್ಲಿ ಏನು ಮಾಡ್ತೀರಾ? 100 ರೂಪೀಸ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಡಿಬೆಂಚರ್ಸ್ಗೆ, ಹಾಗಾಗಿ 110 ರೂಪೀಸ್ ಕೊಟ್ಟು ತೊಗೊಳ್ಳಿ ಅಂತೀರಾ. ಸೊ ಆ 10 ರೂಪೀಸ್ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತೀರಲ್ಲ, ಆ ಪ್ರೀಮಿಯಮ್ಗೆ ಇಶ್ಯೂ ಆಗ್ತಾ ಇದೆ ನಿಮ್ಮ ಡಿಬೆಂಚರ್ಸ್. ಅದಾದಮೇಲೆ ಅದನ್ನು ವಾಪಸ್ ಕೊಡ್ಬೇಕಾದ್ರೆ ನೀವೇನು ಹೇಳ್ತಾ ಇದ್ದೀರಾ? ನಾವು 100 ರೂಪೀಸೇ ಕೊಡೋದು. ಇದಕ್ಕೆ ಅಗ್ರಿ ಆದವ್ರು ಏನು ಮಾಡ್ತಾರೆ? ದೇಲ್ ಸ್ಟಾರ್ಟ್ ಪರ್ಚೇಸಿಂಗ್ ದ ಡಿಬೆಂಚರ್ಸ್. ದುಡ್ಡು ಕೊಟ್ಟು ಅವರು ಡಿಬೆಂಚರ್ಸ್ನ ತೊಗೊಳ್ತಾರೆ. ಆ ಎಂಟ್ರಿಗೆ ನಾವೇನು ಮಾಡ್ತೀವಿ? ವೆನ್ ದೇ ಪೇ ದ ಅಮೌಂಟ್, ದುಡ್ಡು ಬರುತ್ತೆ ಕಂಪ್ನಿಗೆ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ರಿಸೀವ್ ಮಾಡ್ಕೊಳ್ತೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕೊಟ್ಟಿರೋ ದುಡ್ಡರಲ್ಲಿ ಅವರು ಡಿಬೆಂಚರ್ಸಿಗೆ ಎಷ್ಟು ಕೊಟ್ಟಿದ್ದಾರೆ, ಜೊತೆಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಗೆ ಅದು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದನ್ನು ನಾವು 2 ಎಂಟ್ರಿ ಡಿವೈಡ್ ಮಾಡ್ಕೊಳ್ತೀವಿ. ಡಿಬೆಂಚರ್ಗೆ 100 ಬಂದಿರುತ್ತೆ, ಸೆಕ್ಯೂರಿಟೀಸ್ ಪ್ರೀಮಿಯಮಿಗೆ ಒಂದು 10 ರೂಪಾಯಿ ಬಂದಿರುತ್ತೆ. ದಟ್ಸ್ ಎನ್ ಎಕ್ಸಾಂಪಲ್. ಅದು ನಿಮಗೆ ಎಂಟ್ರಿ ಪಾಸ್ ಮಾಡ್ಕೊಳ್ತೀವಿ. ಇನ್ನು ವಾಪಸ್ ಕೊಡಬೇಕಾದ್ರೆ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಡಿಬೆಂಚರ್ ದುಡ್ಡು ನಿಮಗೆ ಮೇಲ್ಗಡೆ ಇಲ್ಲಿ ಡಿಬೆಂಚರ್ ದುಡ್ಡು ಎಷ್ಟು ಕಲೆಕ್ಟ್ ಆಗಿರುತ್ತೆ? ಒಂದು 100 ರೂಪೀಸ್ ಕಲೆಕ್ಟ್ ಆಗಿರುತ್ತೆ. ಅದೇ 100 ರೂಪೀಸ್ಗೆ ನೀವು ಎಂಟ್ರಿ ಪಾಸ್ ಮಾಡ್ಕೊಳ್ತೀರಾ, ವಾಪಸ್ ಕೊಡ್ತೀರಾ. ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ನಿಮಗೆ ಸೆಕೆಂಡ್ ಎಂಟ್ರಿ ಏನಂತ ಚೇಂಜಸ್ ಇಲ್ಲ, ಲಾಸ್ಟ್ ಇದ್ದಿದೆ ಎಂಟ್ರಿ ಬರುತ್ತೆ. ಈಗ ವಿಲ್ ಮೂವ್ ಆನ್ ಟು ದ ಥರ್ಡ್ ಸಿಚುಯೇಷನ್. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್, ಕಮ್ಮಿ ಡಿಸ್ಕೌಂಟಿಗೆ ಇಶ್ಯೂ ಮಾಡಿದ್ದೀರಾ, ಆ್ಯಂಡ್ ರೀಪೇಯಬಲ್ ಅಟ್ ಪಾರ್. ಈ ರೀಪೇಯಬಲ್ ಅಟ್ ಪಾರ್ ಬಿಡಿ, ನಿಮ್ಗೆ ಗೊತ್ತಾಗಿದೆ. ಈಗ ಡಿಸ್ಕೌಂಟ್ ಒಂದೇ ಲಾಸ್ಟ್ ಸಿಚುಯೇಷನ್ಗೂ ಈ ಸಿಚುಯೇಷನ್ಗೂ ಚೇಂಜ್ ಆಗಿತ್ತು. ಸೊ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದಾಗ ಏನಾಗುತ್ತೆ? ಅವ್ರು ಕೊಡೋ ದುಡ್ಡಲ್ಲೇ ಕಮ್ಮಿ ಕೊಡಿರಪ್ಪ, ನಮ್ಗೆ ಡಿಬೆಂಚರ್ಸ್ ತೊಗೊಂಡ್ರೆ ಸಾಕು ಅಂತ ನಾವು ಕೇಳ್ತೀವಿ. ಹಾಗಾಗಿ ಈ ಸಿಚುಯೇಷನಲ್ಲಿ ಏನಾಗುತ್ತೆ? ನಿಮಗೆ ಅವ್ರು 100 ರೂಪೀಸ್ ಕೊಡೋ ಜಾಗದಲ್ಲಿ 80 ರೂಪೀಸ್ ಕೊಡ್ತಾರೆ. ಆ ಮಿಕ್ಕಿದ 20 ರೂಪಾಯಿನ ನೀವೇ ಡಿಸ್ಕೌಂಟ್ ಮಾಡಿರ್ತೀರಿ, ಕಮ್ಮಿ ದುಡ್ಡು ಬರುತ್ತೆ. ಹಾಗಾಗಿ ಎಂಟ್ರಿ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ 80 ರೂಪೀಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಅಕೌಂಟ್ 20 ರೂಪೀಸ್, ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಒನ್ ಡಿಬೆಂಚರ್ 100 ರೂಪೀಸ್. ಹೀಗೆ ನಾವು ಇಶ್ಯೂ ಮಾಡಿರ್ತೀವಿ. ಇನ್ನು ರೀಪೇ ಮಾಡಬೇಕಾದ್ರೆ ಡಿಬೆಂಚರ್ ಅಕೌಂಟ್ ಡೆಬಿಟ್ 100 ಟು ಬ್ಯಾಂಕ್ ಅಕೌಂಟ್ 100. ಲಾಸ್ಟ್ ಎಂಟ್ರಿ ಮಾಡಿದ್ವಲ್ಲ, ಇಟ್ ಇಸ್ ದ ಸೇಮ್ ಎಂಟ್ರಿ ಲಾಸ್ಟ್ ಟ್ರಾನ್ಸಾಕ್ಷನಲ್ಲಿ. ವಿಲ್ ಮೂವ್ ಆನ್ ಟು ದ fourth transaction. When debentures are issued at par and repayable at premium. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಶ್ಯೂ ಮಾಡಬೇಕಾದ್ರೆ 100 ರೂಪೀಸ್ ಕೊಡ್ತೀವಿ, ಕಲೆಕ್ಟ್ ಮಾಡ್ಕೊಳ್ತೀವಿ. ವಾಪಸ್ ಕೊಡೋ ಟೈಮಲ್ಲಿ
110 rupees ಕೊಡ್ತೀವಿ. ಸೊ ವಿ ಆರ್ ಪೇಯಿಂಗ್ ಎಕ್ಸ್ಟ್ರಾ ಅಮೌಂಟ್ ಅಟ್ ದ ಟೈಮ್ ಆಫ್ ರೀಪೇಮೆಂಟ್. ಸೊ ವಾಪಸ್ ಕೊಡೋ ಟೈಮಲ್ಲಿ ನೀವು ಎಕ್ಸ್ಟ್ರಾ ಕೊಡ್ತೀರಾ ಅಂತ ನೀವು ಅಗ್ರಿ ಆಗ್ತೀರಾ. ಸೊ ಇದಕ್ಕೆ ಎಂಟ್ರಿ ಏನು ಪಾಸ್ ಮಾಡಬೇಕು? ಬ್ಯಾಂಕ್ ಅಕೌಂಟ್ ಡೆಬಿಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ಸ್ ಅಕೌಂಟ್ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟ್. ಸರ್, ಲಾಸ್ನ ಮೊದಲೇ ರೆಕಾರ್ಡ್ ಮಾಡಿಬಿಟ್ರಲ್ಲ, ಅದು ವಾಪಸ್ ಕೊಡಬೇಕಾದ್ರಲ್ವಾ ಅಂತಂದರೆ, ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಇವತ್ತೇ ಅಗ್ರಿ ಆಗ್ತೀರಾ 10 ವರ್ಷ ಆದಮೇಲೆ ನಾನು ದುಡ್ಡು ಕೊಡ್ತೀನಿ ಅಂತ. ಸೊ ನಿಮ್ಗೆ ಇವತ್ತೇ ಅಗ್ರಿ ಆಗ್ತಿದ್ದಂಗೆ ಇಟ್ ಈಸ್ ಅ ಲಾಸ್ ಫಾರ್ ಯು. ಲಾಸು ನೀವು ಕಾಂಟ್ರಾಕ್ಟ್ ಸೈನ್ ಮಾಡ್ತಾ ಇದ್ದಂಗೆ ಲಾಸ್ ಆಗೋಗುತ್ತೆ. ಹಾಗಾಗಿ ನಿಮ್ಮ ಎಂಟ್ರಿ ಯಾವಾಗ ತಗೋಬೇಕು? ಇವತ್ತೇ ಬರ್ಕೋಬೇಕು. ಏನಂತ? ಇವ್ರಿಗೆ ಡಿಬೆಂಚರ್ ದುಡ್ಡೇನೋ ಕೊಡ್ತೀವಿ ವಾಪಸ್ಸು, ಅದ್ರ ಜೊತೆಗೆ ನಾವು ಪ್ರೀಮಿಯಂ ದುಡ್ಡು ಸೇರಿಸ್ಕೊಡ್ತೀವಿ ಅಂತ. ಡಿಬೆಂಚರ್ ದುಡ್ಡು ಕೊಡ್ತೀವಿ, ಜೊತೆಗೆ ವಾಪಸ್ ಕೊಡಬೇಕಾದ್ರೆ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರು ಕೊಡ್ತೀವಿ ಅಂತ ನಾವು ಅಗ್ರಿ ಆಗಿದ್ದೀವಿ. ಅದಕ್ಕೆ ಎಂಟ್ರಿ ಪಾಸ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್. ಈ ಲಾಸು ನೀವು ಎಷ್ಟು ಎಕ್ಸ್ಟ್ರಾ ಕೊಡ್ತೀರೋ ಅದು ಲಾಸ್ ಆಗುತ್ತೆ ಪ್ರೀಮಿಯಮ್ ಆಗಿ. ದಟ್ ಈಸ್ ಅ ಎಂಟ್ರಿ. ಇನ್ನು ವಾಪಸ್ ಕೊಡಬೇಕಾದ್ರೆ ಮೇಲ್ಗಡೆ ಅಗ್ರಿ ಆಗಿದ್ರಿ, ಒಂದು ಡಿಬೆಂಚರ್ ದುಡ್ಡು ಕೊಡ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಪ್ರೀಮಿಯಂ ದುಡ್ಡು ಕೊಡ್ತೀರಾ. ಸೊ ಡಿಬೆಂಚರು ಪ್ರೀಮಿಯಂ ಎರಡೂ ಸೇರಿಸಿ ನೀವು ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಪಾಸ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಚುವೇಶನ್, ಇಟ್ಸ್ ಅ ಟ್ರಿಕ್ಕಿ ಸಿಚುವೇಶನ್, ಸ್ವಲ್ಪ ನೋಡ್ಕೊಳ್ಳಿ. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್, ಕಮ್ಮಿ ರೇಟ್ಗೆ ಇಶ್ಯೂ ಮಾಡಿದ್ದೀವಿ, ಬಟ್ ರೀಪೇಯಬಲ್ ಅಟ್ ಪ್ರೀಮಿಯಂ, ವಾಪಸ್ ಕೊಡಬೇಕಾದ್ರೆ ಹೆಚ್ಚಿಗೆ ಸೇರಿಸ್ಕೊಡ್ತೀವಿ. ದ ಮೋಸ್ಟ್ ಲಾಸ್ ದಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಇನ್ ಆಲ್ ದ ಟ್ರಾನ್ಸಾಕ್ಷನ್ ಅಂದರೆ ಈ ಟ್ರಾನ್ಸಾಕ್ಷನ್ ಏನಂತಂದರೆ, ಕೊಡಬೇಕಾದ್ರೂ ಕಮ್ಮಿ ಕೊಡಿ, ವಾಪಸ್ ಕೊಡಬೇಕಾದ್ರೂ ನಾವು ಜಾಸ್ತಿ ಸೇರಿಸ್ಕೊಡ್ತೀವಿ ಅಂತ ಹೇಳೋ ಅಂಥ ಟ್ರಾನ್ಸಾಕ್ಷನ್. ಹವೆವರ್ ನಾವು ಎಲ್ಲ ಟ್ರಾನ್ಸಾಕ್ಷನ್ಸ್ನು ಇಶ್ಯೂಯಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ. ಏನಂತಂದರೆ, ಒಂದು ಬ್ಯಾಂಕ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಆನ್ ಇಶ್ಯೂ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್. ಐ ವಿಲ್ ಜಸ್ಟ್ ಸಿಂಪ್ಲಿ ಸೇ 100 rupees ಡಿಬೆಂಚರ್ 80 rupeesಗೆ ನೀವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆಗ ನಿಮ್ಗೆ ಎಂಟ್ರಿ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ 80 rupees ಆಗುತ್ತೆ, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಅಕೌಂಟ್ 20 rupees ಆಗುತ್ತೆ. ವಾಪಸ್ ಕೊಡಬೇಕಾದ್ರೆ ಪ್ರೀಮಿಯಂ 10 ರೂಪಾಯಿ ಸೇರಿಸ್ಕೊಡ್ತೀನಿ ಅಂತಂದರೆ ನಿಮ್ಗೇನಾಗುತ್ತೆ? ಈ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸಿಗೆ 10 ರೂಪಾಯಿ ಹಾಕ್ಕೊಳ್ತೀರಾ, ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟಿಗೆ 10 ರೂಪಾಯಿ ಹಾಕ್ಕೊಳ್ತೀರಾ. ಇನ್ನು ದುಡ್ಡು ಡಿಬೆಂಚರ್ಸ್ ಅಕೌಂಟ್, ಆ ಡಿಬೆಂಚರ್ ವ್ಯಾಲ್ಯೂ 100 rupees ಇದೆ, ನಿಮಗೆ ಎಂಟ್ರಿ ಪಾಸ್ ಮಾಡ್ಕೊಳ್ತೀರಾ. ಸೊ ನಿಮಗೆ ಈ ಟ್ರಾನ್ಸಾಕ್ಷನ್ಗಳು ಸ್ಪ್ಲಿಟ್ ಆಗಿ ಸಿಗುತ್ತೆ. ಕೆಲವು ಆಥರ್ಸ್ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಈ ಡಿಸ್ಕೌಂಟ್ ಆನ್ ಡಿಬೆಂಚರ್ಸು ಮತ್ತು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ನ ಕ್ಲಬ್ ಮಾಡಿ ಕೊಟ್ಟಿದ್ದಾರೆ. ನೀವು ಅದು ಎಂಟ್ರಿ ಪಾಸ್ ಮಾಡ್ಕೋಬೋದು. ಬಟ್ ಅಥೆಂಟಿಕ್ಕಾಗಿ ಮಾಡಬೇಕಾದ್ರೆ ಯಾವುದೂ ಸ್ಪೆಸಿಫಿಕ್ ರೂಲ್ ಇಲ್ಲ. ಹಾಗಾಗಿ ನಾನು ಡಿಸ್ಕೌಂಟ್ ನಿಮ್ಗೆ ಎಂಟ್ರಿ ಏನಿದೆ ಆ ಎಂಟ್ರಿನ ಹಾಗೆ ತೋರಿಸ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಡಿಸ್ಕೌಂಟ್ ಇರೋದನ್ನ. ಲಾಸ್ ಬಂದಾಗ ಲಾಸ್ ಸಪ್ರೇಟ್ ಹೇಗೆ ತೋರಿಸಿದ್ದೀರಾ ಅದನ್ನೇ ಸಪ್ರೇಟಾಗಿ ತೋರಿಸ್ಕೊಂಡಿದ್ದೀನಿ. ಲೇಟರ್ ಆನ್ ನಿಮಗೆ ಬೇಕು ಅಂದರೆ ಈ ಡಿಸ್ಕೌಂಟನ್ನು ನೀವು ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಕಂಪನಿ ಡಿಸಿಷನ್ ಮೇಲೆ ಹೋಗುತ್ತೆ. ನೆಕ್ಸ್ಟ್, ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್, ವಾಪಸ್ ನೀವು ಕೊಡೋ ಟೈಮಲ್ಲಿ ಆಗಲೇ ಹೇಳಿದೆ, ಡಿಬೆಂಚರ್ ಅಕೌಂಟ್ ದುಡ್ಡು ಕೊಡಬೇಕು, ಪ್ರೀಮಿಯಂ ಅಕೌಂಟು ಕೊಡಬೇಕು. ಅದು ನೀವು ಅವ್ರಿಗೆ ಬ್ಯಾಂಕ್ ಅಕೌಂಟ್ ಥ್ರೂ ರೀಪೇ ಮಾಡ್ತೀರಾ. ಇಟ್ಸ್ ಅ ಸಿಂಪಲ್ ಟ್ರಾನ್ಸಾಕ್ಷನ್. ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಟ್ರಾನ್ಸಾಕ್ಷನ್. ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಮ್, ಇಶ್ಯೂ ಮಾಡಬೇಕಾದ್ರೆ ನಾವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತೀವಿ. ಆ್ಯಂಡ್ ಆಲ್ಸೋ ರೀಪೇಯಬಲ್ ಆಟ್ ಪ್ರೀಮಿಯಮ್, ವಾಪಸ್ ಕೊಡಬೇಕಾದ್ರೂ ಅವ್ರಿಗೆ ಪ್ರೀಮಿಯಮಲ್ಲೇ ಕೊಡ್ತೀವಿ. 110 ರೂಪಾಯಿ ಕಲೆಕ್ಟ್ ಮಾಡ್ಕೊತೀವಿ, 110 ರೂಪಾಯಿ ಕೊಡ್ತೀವಿ. ಬಟ್ 100 ರೂಪಾಯಿ ಡಿಬೆಂಚರ್ ವ್ಯಾಲ್ಯೂ, 10 ರೂಪಾಯಿ ಪ್ರೀಮಿಯಮ್ಮು. ಇಲ್ಲಿ 100 ರೂಪಾಯಿ ಡಿಬೆಂಚರ್ ದುಡ್ಡು ವಾಪಸ್ ಕೊಡಬೇಕಾದ್ರೆ ಅದೇ ಪ್ರೀಮಿಯಮ್ 10 ರೂಪಾಯಿ ಸೇರಿಸ್ಕೊಡ್ತೀವಿ. ಇಟ್ಸ್ ಅ ಸಿಂಪಲ್ ಟ್ರಾನ್ಸಾಕ್ಷನ್. ಹವೆವರ್ ನಾವು ಒಂದ್ಸಲ ನೋಡೋಣ. ಎಂಟ್ರಿ ಪಾಸ್ ಮಾಡ್ಕೋಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ದುಡ್ಡೆಷ್ಟು ಬರ್ತಾ ಇದೆ ಅಷ್ಟು, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಇದು ನಿಮಗೆ ವಾಪಸ್ ಕೊಡಬೇಕಾದ್ರೆ ಆಗುವಂಥ ಲಾಸು. ಅದಕ್ಕೆ ನೀವು ಇಲ್ಲೊಂದು ಎಂಟ್ರಿ ಪಾಸ್ ಮಾಡ್ಕೊಂಡಿರ್ತೀರ, ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟ್. ಇನ್ನು ಡಿಬೆಂಚರ್ಸ್ ಅಕೌಂಟ್, ಡಿಬೆಂಚರ್ ಇಶ್ಯೂ ಮಾಡ್ತಾ ಇರೋದ್ರಿಂದನೇ ದುಡ್ಡು ಬರ್ತಾ ಇರೋದು, ಅದ್ರ ಜೊತೆಗೆ ಅವ್ರ ಹತ್ರ ಎಕ್ಸ್ಟ್ರಾ ದುಡ್ಡು ಕಲೆಕ್ಟ್ ಮಾಡಿದ್ದೀವಿ, ಇದು ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಹೋಗುತ್ತೆ. ಇನ್ನು ವಾಪಸ್ ಕೊಡಬೇಕಾದ್ರೆ ಡಿಬೆಂಚರ್ ದುಡ್ಡು ಕೊಡ್ತೀವಿ, ಪ್ರೀಮಿಯಂ ದುಡ್ಡು ಕೊಡ್ತೀವಿ, ಬ್ಯಾಂಕ್ ಅಕೌಂಟ್. ಇಟ್ಸ್ ಅ ಸಿಂಪಲ್ ಟ್ರಾನ್ಸಾಕ್ಷನ್. ಸೊ ದೀಸ್ ಆರ್ ದ ಜರ್ನಲ್ ಎಂಟ್ರೀಸ್ ದಟ್ ಯು ಕ್ಯಾನ್ ಫೈಂಡ್ ವಿಚ್ ವುಡ್ ಬಿ
of the nature of entries that we are going to pass. I hope you have understood this session. Thank you.